ಸರ್ ಅವರು ನಟರಾಗಲ್ಲ, ನಿರ್ಮಾಪಕರಾಗಿ ನಿರ್ದೇಶಕರಾಗೆಲ್ಲ ಹೆಸರು ಮಾಡಿದವರು. ಅವರು ದ್ವಾರಕೀಶ್ ಚಿತ್ರ ಅಂತಂದರೆ ಅದ್ಧೂರಿ ಚಿತ್ರಗಳನ್ನೇ ಅವರು ನಿರ್ಮಾಣ ಮಾಡಿದಂಥ ನಿರ್ಮಾಪಕರು. ಅವರು ಕನ್ನಡ ಒಂದೇ ಅಲ್ಲ, ತಮಿಳು, ತೆಲುಗು, ಹಿಂದಿ ಎಲ್ಲ ಚಿತ್ರಗಳನ್ನು ಪ್ರೊಡ್ಯೂಸ್ ಮಾಡಿ ಒಳ್ಳೆ ಹೆಸರು ಮಾಡಿದರು. ಒಳ್ಳೆ ನಿರ್ಮಾಪಕರು ಅಂತ ಹೆಸರು ತೊಗೊಂಡಿದ್ರು. ಅದು ನಮಗೊಂದು ಹೆಮ್ಮೆ. ನಮ್ಮ ಕನ್ನಡದ ನಿರ್ಮಾಪಕರು ಹೋಗ್ಬಿಟ್ಟು ಅಲ್ಲೆಲ್ಲ ಬಾವುಟ ಆರಿಸಿದ್ದಾರೆ. ಅದರ ಅಂಥ ವ್ಯಕ್ತಿ ಅವರು ಇವತ್ತಿನವರೆಗೂ, ನೆನ್ನೆವರೆಗೂ, ಅವರು ಹೋಗೋದು ಹಿಂದಿನವರೆಗೂ ಚಿತ್ರ ಮಾಡಬೇಕಣೋ ಅನ್ನೋ ಒಂದು ಹುಮ್ಮಸ್ಸಿತ್ತಲ್ಲ, ಅದು ಕಳ್ಕೊಂಡಿರಲ್ಲ ಅವರು. ಆದರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಫಸ್ಟು ಫಾರಿನ್ ತೋರಿಸಿದವರೇ ಅವರು. ಸಿಂಗಾಪುರಲ್ಲಿ ರಾಜ ಕುಳ್ಳ, ಆಫ್ರಿಕಾದಲ್ಲಿ ಶೀಲಾ, ಅವೆಲ್ಲ ಧೈರ್ಯವಾಗಿ ಹೋಗಿ ಶೂಟಿಂಗ್ ಮಾಡಿ ಅಲ್ಲಿ ನೋಡ್ರಿ ನಾವು ಫಾರಿನಲ್ಲಿ ಶೂಟಿಂಗ್ ಮಾಡಿ ತೋರಿಸ್ತೀವಿ, ಕನ್ನಡದವ್ರು ಯಾವುದಕ್ಕೇನು ಕಡಿಮೆ ಇಲ್ಲ ಅಂತ ತೋರಿಸೋಂಥ ವ್ಯಕ್ತಿ ಇವತ್ತು ಇಲ್ಲ, ಕಳ್ಕೊಂಡಿದ್ದೀವಿ. ಕನ್ನಡ ಚಿತ್ರರಂಗಕ್ಕೆ ಭಾಳ ದುಃಖ, ಬೇಜಾರಾಗುತ್ತೆ ಹೇಳ್ಕೊಳಕ್ಕೆ. ಅವ್ರ ಚಿತ್ರದಲ್ಲಿ ಒಂದೇ ಒಂದು ಚಿತ್ರದಲ್ಲಿ ನಾನು ಅವ್ರ ಡೈರೆಕ್ಷನಲ್ಲಿ ಪಾರ್ಟ್ ಮಾಡಿದ್ದು ಗಿಡ್ಡುದಾದ ಅಂತ. ಅದು ಎಂ ಪಿ ಶಂಕರ್ ಅವ್ರ ಪ್ರೊಡಕ್ಷನ್ನು. ಅವಾಗಲಿಂದನೂ ಸುಮಾರು ಚಿತ್ರಗಳಲ್ಲಿ ಮಾಡಿದ್ದೀನಿ. ಹೋದಾಗೆಲ್ಲ ಬಂದಾಗೆಲ್ಲ ಸಿಕ್ಕಿದಾಗೆಲ್ಲ ನಿನ್ಗೊಂದು ಒಳ್ಳೆ ಪಾತ್ರ ಕೊಡ್ಬೇಕಣ ಅಂತ ಆಸೆ ಪಟ್ಟಂಥವ್ರು ಅವರು. ಹಾಗೆ ಅದು ಏನೋ ಮಾಡಿದಂಥದ್ದು ಮತ್ತು ಅವರ ಅವಿನಾಭಾವ ಸಂಬಂಧ ಆಯಿತು ನಮಗೂ ಅವ್ರಿಗೊಂದು. ಇದುವರೆಗೂ ಮಾಡ್ಕೊಬಂದ್ವಿ. ಬಟ್ ಇವಾಗಿಲ್ಲ, ಭಾಳ ಬೇಜಾರಾಗುತ್ತೆ. ಇಷ್ಟೇ ಹೇಳ್ಬೋದು ಸರ್. ನಿಮ್ಮದು ಅವ್ರದ್ದು ಲಾಸ್ಟ್ ಡೇ ಅಂದರೆ ಕಳೆದಿದ್ದೆ ಯಾವಾಗ? ಇಲ್ಲ, ನನಗೆ ಭಾಳ ದಿವಸ ಆಯಿತು. ಅವ್ರು ಹುಷಾರಿಲ್ಲದೆ ಇದ್ದಾಗ ಮನೆಗೆ ಹೋಗಿ ಮಾತಾಡ್ಸ್ಕೊಂಬಂದಿದ್ದೆ. ಅದಾದಮೇಲೆ ಮತ್ತೆ ಇಲ್ಲೇ. ಅವರು ನಿರ್ದೇಶಕರಾಗಿ ಮತ್ತು ನಿರ್ಮಾಪಕರಾಗಿ ಒಂದಷ್ಟು ಫಿಲಮ್ಗಳನ್ನ ಮಾಡಿದ್ದಾರೆ. ಹೌದು, ಸುಮಾರು ಚಿತ್ರ ಮಾಡಿದ್ದಾರೆ ಅವರು. ಒಂದೇ ಅಲ್ವಲ್ಲ, ಕನ್ನಡ ಬಿಟ್ಟರೆ ತಮಿಳು, ತೆಲುಗು, ಹಿಂದಿಲೆಲ್ಲ ಒಳ್ಳೆ ಪ್ರೊಡ್ಯೂಸರ್, ಒಳ್ಳೆ ನಿರ್ಮಾಪಕರು ಅಂತ ಹೆಸರು ತಗೊಂಬಂದವರು ಅಲ್ಲೆಲ್ಲ.